ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ 4ನೇ ದಿನದ ಪಾದಯಾತ್ರೆ ಇವತ್ತು ಮತ್ತೆ ಈಗ ಬೆಳಗ್ಗೆಯಿಂದ ಚಾಲನೆ ಸಿಕ್ಕಿದೆ. ಮದ್ದೂರು ತಲುಪಿದೆ. ಈಗ ಮೈಸೂರು ಚಲೋ ಪಾದಯಾತ್ರೆ ನಿಡಘಟ್ಟದಿಂದ ಆರಂಭವಾಗಿರುವಂತಹ ಪಾದಯಾತ್ರೆ ಇದು. ಅಂದ್ರೆ ಇವತ್ತು 4ನೇ ದಿನ ಬೆಳಗ್ಗೆ ಚಾಲನೆ ಸಿಕ್ತು. ಸೊ ನಿಡಘಟ್ಟದಿಂದ ಆರಂಭವಾಗಿದೆ ಮೈತ್ರಿ ನಾಯಕರ ಪಾದಯಾತ್ರೆ. ಆರ್ ಅಶೋಕ್ ಇದ್ದಾರೆ. ಹಾಗೆ ಇವತ್ತಿನ ಒಂದು ಪಾದಯಾತ್ರೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಗೈರಾಗ್ತಾರೆ. ಅಲ್ಲಲ್ಲಿ ಮತ್ತೆ ಮಧ್ಯದಲ್ಲಿ ಹೋಗಿ ಅವರು ಜಾಯ್ನ್ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಪಾದಯಾತ್ರೆಯಲ್ಲಿ ಸಾಗ್ತಾ ಇರುವಂತಹ ಆರ್ ಅಶೋಕ್ ಅವರನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಹಾಗೆ ಬಿಜೆಪಿಯ ಇನ್ನುಳಿದ ನಾಯಕರುಗಳು ಕೂಡ ಹೆಜ್ಜೆ ಹಾಕ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಈ ಕೂಡಲೇ ಮೂಡದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ, ಜೊತೆಯಲ್ಲಿ ಇವತ್ತು ಏನು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಇವತ್ತು ಅಕ್ರಮವಾಗಿ, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ರೀತಿ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಏನು ಬಂದಿದೆ. ವಿಧಾನಮಂಡಲದಲ್ಲೇ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು 187 ಕೋಟಿ ಅಲ್ಲ 89 ಕೋಟಿ ಇವತ್ತು ಹಗರಣ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಸ್ವತಃ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಏನಾದರೂ ಮಾನ್ಯ ಸಿದ್ದರಾಮಣ್ಣ ಅವರಿಗೆ ನೈತಿಕತೆ ಅಂತಕ್ಕಂಥದ್ದಿದ್ದರೆ ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ನಾವು ಒತ್ತಾಯವನ್ನು ಮಾಡ್ತೇವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ